ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಬೇರೆಯವರೊಡನೆ ನಮ್ಮನ್ನು ಹೋಲಿಸಿಕೊಳ್ಳುವುದನ್ನು ನಿಲ್ಲಿಸೋಣ. ನಾವು ಯಾರಿಗೂ ಕಡಿಮೆಯೂ ಅಲ್ಲ, ಹೆಚ್ಚೂ ಅಲ್ಲ ಎಂಬುದನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ವ್ಯವಹರಿಸೋಣ. ಯಾವುದೇ ಕೆಲಸ ಮಾಡಿ ಅವ್ರ ಜೊತೆ ಹೋಲಿಸ್ಕೊಳ್ಳೋದು ಬೇಡ. ಗೊತ್ತಾಯ್ತಾ? ಅದನ್ನು ನಿಲ್ಲಿಸ್ಕೊಳ್ಳೋಣ. ನಾವು ಯಾರಿಗೂ ಕಡಿಮೆ ಇಲ್ಲ, ಹೆಚ್ಚು ಅಲ್ಲ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ವ್ಯವಹಾರ ಮಾಡೋಣ, ಮುನ್ನುಗ್ಗೋಣ, ಮಾಡೋಣ, ಮುಂದೆ ಹೋಗೋಣ. ಗೊತ್ತಾಯ್ತಾ? ಇದನ್ನು ನಾವು ತಿಳ್ಕೊಳ್ಳೋಣ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಸೂರ್ಯನ ದೇವರ ರಥದ ಬಗ್ಗೆ ತಿಳ್ಕೊಳ್ಳೋಣ. ಗೊತ್ತಾಯ್ತಾ? ಇವತ್ತು ರಥಸಪ್ತಮಿಯ ಎಲ್ಲರಿಗೂ ಶುಭಾಶಯಗಳನ್ನ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ತಿಳಿಸುತ್ತೆ. ಇಂದು ನಾವು ಸೂರ್ಯನ ರಥದಲ್ಲಿರುವ ಕುದುರೆಯ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸೂರ್ಯದೇವನ ರಥ ಪ್ರತಿಯೊಬ್ಬ ದೇವರಿಗೂ ತನ್ನದೇ ಆದ ವಿಶೇಷ ವಾಹನವಿದೆ. ಮಹಾದೇವನ ವಾಹನ ನಂದಿ, ದುರ್ಗೆಯ ವಾಹನ ಸಿಂಹ, ಶ್ರೀ ಗಣೇಶನ ವಾಹನ ಇಲಿ, ಸುಬ್ರಹ್ಮಣ್ಯನ ವಾಹನ ನವಿಲು. ಹಾಗೆಯೇ ಸೂರ್ಯದೇವನ ವಾಹನವು 7 ಕುದುರೆಗಳನ್ನು ಹೊಂದಿರುವ ರಥವಾಗಿದೆ. ಹಿಂದೂ ಧರ್ಮದಲ್ಲಿ ಸೂರ್ಯನನ್ನು ಕಣ್ಣಿಗೆ ಕಾಣುವ ದೇವರೆಂದು ಪೂಜೆ ಮಾಡಲಾಗುತ್ತದೆ. ಸೂರ್ಯನ ಕೃಪೆ ಪಡೆಯಲು ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಲಾಗುತ್ತದೆ. ಸೂರ್ಯದೇವರನ್ನು ಭಕ್ತಿಯಿಂದ ಪೂಜೆ ಮಾಡಿದ್ದೇ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಎಂದು ನಂಬಲಾಗಿದೆ. ಸೂರ್ಯದೇವನಿಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳಿವೆ. ಪುರಾಣಗಳ ಪ್ರಕಾರ ಸೂರ್ಯನ ತಂದೆಯ ಹೆಸರು ಮಹರ್ಷಿ ಕಶ್ಯಪ, ತಾಯಿಯ ಹೆಸರು ಅದಿತಿ. ಅದಿತಿಯ ಮಕ್ಕಳನ್ನು ಆದಿತ್ಯ ಎಂದು ಕರೆಯಲಾಗುತ್ತದೆ. 33 ದೇವತೆಗಳಲ್ಲಿ ಅದಿತಿಯು 12 ಪುತ್ರರು ಸೇರಿದ್ದಾರೆ. ಅದರಲ್ಲಿ ಮೊದಲನೆಯವನು ಸೂರ್ಯ ದೇವರ ಪ್ರತಿದಿನ ಬೆಳಿಗ್ಗೆ ಪೂರ್ವದಿಂದ ತನ್ನ ರಥದ ಮೇಲೆ ಬರುವ ಮೂಲಕ ಬೆಳಕನ್ನು ತರುತ್ತಾನೆ. ನಾವು ಯಾವಾಗಲೂ ಸೂರ್ಯ ರಥದ ಮೇಲೆ ನಿಂತಿರುವುದನ್ನು ನೋಡುತ್ತೇವೆ. ಸೂರ್ಯ ಕುದುರೆಗಳಿರುವ ರಥದಲ್ಲಿ ಪ್ರಯಾಣ ಬೆಳೆಸುತ್ತಾನೆ. 7 ಕುದುರೆಗಳೇಕೆ ಎನ್ನುವ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ. ಏಕೆಂದರೆ ಬೇರೆ ಯಾವ ದೇವರ ರಥದಲ್ಲೂ 7 ಕುದುರೆ ಇಲ್ಲ. ಸೂರ್ಯನ ರಥ ಹಾಗೂ 7 ಕುದುರೆ ಮತ್ತು ಸಾರಥಿ ಬಗ್ಗೆಯೂ ಪುರಾಣಗಳಲ್ಲಿ ಹೇಳಲಾಗಿದೆ. ನಾನೆಂದು ಸೂರ್ಯನ ರಥದಲ್ಲಿರುವ ಕುದುರೆಯ ಬಗ್ಗೆ ನಿಮಗೊಂದಿಷ್ಟು ತಿಳ್ಕೊಳ್ಳೋಣ. ಭಗವಂತನ ಸೂರ್ಯನ ರಥದಲ್ಲಿರುವ 7 ಕುದುರೆಗಳು ಅಂತ ಹೆಸರೇನು ಅಂದರೆ, ಸೂರ್ಯನ ರಥ ಆಕರ್ಷಕವಾಗಿದೆ. ರಥಕ್ಕೆ 7 ಕುದುರೆಗಳನ್ನು ನಾವು ನೋಡಬಹುದು. ಗಾಯತ್ರಿ, ಬೃಹತಿ, ಉಷ್ಣಿಕಾ, ಜಗತಿ, ತ್ರಿಷ್ಟುಪ್, ಅನುಷ್ಟುಪ್ ಮತ್ತು ಪಂಕ್ತಿ 7 ಕುದುರೆಗಳ ಹೆಸರುಗಳು ಇವೆ. 7 ಕುದುರೆಗಳು ಏನು ಸೂಚಿಸುತ್ತವೆ ಅಂದರೆ, ಧರ್ಮಗ್ರಂಥಗಳ ಪ್ರಕಾರ ಸೂರ್ಯನ ರಥದಲ್ಲಿರುವ ಈ 7 ಕುದುರೆಗಳು ವಾರದ 7 ದಿನಗಳನ್ನು ಪ್ರತಿನಿಧಿಸುತ್ತದೆ. ಇದಲ್ಲದೆ ಈ 7 ಕುದುರೆಗಳನ್ನು ಬೆಳಕನ್ನು ಪ್ರತಿನಿಧಿಸುತ್ತದೆ. ಇದು ಸೂರ್ಯನೆಂದರೆ ಹೊರಹೊಮ್ಮುವ ಬೆಳಕು. ಕಾಮನ ಬಿಲ್ಲನ್ನು ರೂಪಿಸುವ ಸೂರ್ಯನ ಬೆಳಕಿನಲ್ಲಿ 7 ವಿಭಿನ್ನ ಬಣ್ಣಗಳು ಬೆಳಕು ಕಂಡುಬರುತ್ತದೆ. ಒಂದೇ ಬಿಂದುವಿನಿಂದ ಹೊರಹೊಮ್ಮುವ ಮತ್ತು ಆಕಾಶಾದ್ಯಂತ ಹರಡುವ ಈ ಬೆಳಕು 7 ಬಣ್ಣಗಳ ಭವ್ಯವಾದ ಕಾಮನ ಬಿಲ್ಲನ್ನು ಸೃಷ್ಟಿಸುತ್ತದೆ. ಈ ಕುದುರೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದೊಂದು ಕುದುರೆಯ ಬಣ್ಣವು ಭಿನ್ನವಾಗಿದೆ. ಸೂರ್ಯನ ರಥವನ್ನು ನಡೆಸುವ ಕುದುರೆಗಳು ಸೂರ್ಯನ ಬೆಳಕನ್ನು ಪ್ರತಿನಿಧಿಸುತ್ತದೆ. ಸೂರ್ಯನ ರಥದಲ್ಲಿ ಎಷ್ಟು ಚಕ್ರಗಳು ಎಂದರೆ, ಸೂರ್ಯನ ರಥದಲ್ಲಿ ಒಂದು ಚಕ್ರವಿದೆ. ಇಷ್ಟು ದೊಡ್ಡ ರಥವನ್ನು ಒಂದು ಚಕ್ರದಲ್ಲಿ ನಡೆಸುವುದು ಪವಾಡವೇ ಸರಿ. ಆದರೆ ಈ ಚಕ್ರಕ್ಕೆ ಅರ್ಥವಿದೆ. ದೇಹದಲ್ಲಿರುವ ಒಂದು ಚಕ್ರ ಒಂದು ವರ್ಷವನ್ನು ಸೂಚಿಸುತ್ತದೆ. ಹಾಗೆಯೇ ಚಕ್ರಕ್ಕೆ 12 ಕಡ್ಡಿಗಳಿವೆ. ಅವು ವರ್ಷದ 12 ತಿಂಗಳುಗಳನ್ನು ಸೂಚಿಸುತ್ತದೆ. ರಥದಲ್ಲಿರುವ ಕುದುರೆಗಳ ಮಹತ್ವ ಏನು ಅಂದರೆ, ಸೂರ್ಯದೇವರ ರಥಗಳಲ್ಲಿರುವ ಕುದುರೆಗಳು ಜೀವನದ 7 ಪಾಠಗಳನ್ನು ಕಲಿಸುತ್ತವೆ. ಧೈರ್ಯ, ತಿಳುವಳಿಕೆ, ತಾಳ್ಮೆ, ಬುದ್ಧಿವಂತಿಕೆ, ಆಧ್ಯಾತ್ಮಿಕತೆ, ಪ್ರೀತಿ, ಸಂತೋಷ, ಜ್ಞಾನ, ಪರಿಶುದ್ಧತೆ ಎಲ್ಲವೂ ಇದರಲ್ಲಿದೆ. ಹಾಗೆಯೇ ಮನೆಯಲ್ಲಿ ಸೂರ್ಯನ ರಥದ ಚಿತ್ರವನ್ನು ನಾವು ಹಾಕಬೇಕು ಎನ್ನಲ್ಲ. ಗೊತ್ತಾಯ್ತಾ? ಹಾಕ್ಕೊಳ್ಳೇಬೇಕು, ಹೌದಲ್ವಾ? ನಾವು ಯಾವಾಗಲೂ ಸೂರ್ಯ ನಮ್ಮ ಕಣ್ಣಿಗೆ ಕಾಣುವ ದೇವರು. ಸೂರ್ಯನ ರಥದ ಸಾರಥಿ ಯಾರು ಅಂದರೆ, ಧರ್ಮಗ್ರಂಥಗಳ ಪ್ರಕಾರ ಸೂರ್ಯ ದೇವರ ರಥದಲ್ಲಿರುವ 7 ಕುದುರೆಗಳ ಬಲವಾಗಿವೆ. ಈ ಕುದುರೆಗಳನ್ನು ಅರುಣ ದೇವ ನಿಯಂತ್ರಿಸುತ್ತಾನೆ. ಅಂದರೆ ಅರುಣ ಸೂರ್ಯನ ರಥದ ಸಾರಥಿ. ಅರುಣ ಪಕ್ಷಿರಾಜ ಗರುಡನ ಅಣ್ಣ. ಅರುಣನು ರಥವನ್ನು ಸೂರ್ಯ ಹೇಳಿದಂತೆ ಚಲಾಯಿಸುತ್ತಾನೆ. ಆದರೆ ರಥ ಓಡಿಸುವಾಗಲೂ ಸೂರ್ಯದೇವರಿಗೆ ಅಭಿಮುಖವಾಗಿ ಕುಳಿತುಕೊಳ್ಳುತ್ತಾನೆ. ತಾಯಿಗೆ ಶಾಪ ನೀಡಿದ ಸೂರ್ಯನ ರಥದ ಸಾರಥಿ ಅರುಣ ಸೂರ್ಯನ ಸಾರಥಿ. ಮಹಾಭಾರತ ಪ್ರಕಾರ ಸೂರ್ಯ ದೇವರ ರಥವನ್ನು ಓಡಿಸುವ ಸಾರಥಿ ಹೆಸರು ಅರುಣ. ಅವನು ವಿಷ್ಣುವಿನ ವಾಹನವಾದ ಗರುಡದೇವನ ಸಹೋದರ. ಆತ ಮಹರ್ಷಿ ಕಶ್ಯಪ ಮತ್ತು ವಿನಿತಾ ದಂಪತಿಯ ಮಗ. ದಂತಕಥೆಯ ಪ್ರಕಾರ ವಿನಿತಾ ತನ್ನ ಪತಿ ಮಹರ್ಷಿ ಕಶ್ಯಪರಿಂದ 2 ಬಲಿಷ್ಠ ಪುತ್ರರನ್ನು ಬಯಸಿದರು. ಮಹರ್ಷಿ ಕಶ್ಯಪ ವಿನಿತೆಗೆ
ವಿನತಿಗೆ 2 ಮೊಟ್ಟೆಗಳು ಕೊಟ್ಟು, ಈ ಮೊಟ್ಟೆಗಳಿಂದ ನೀವು ಇಬ್ಬರು ಬಲಿಷ್ಠ ಪುತ್ರರನ್ನು ಪಡೆಯುತ್ತೀರಿ ಎಂದು ಹೇಳಿದರು. ವರುಣ ತನ್ನ ತಾಯಿ ವಿನುತಾಗೆ ಶಾಪ ಏಕೆ ಕೊಟ್ಟ ಅಂದರೆ, ಬಹಳ ಹೊತ್ತಿನ ನಂತರವೂ ಮಕ್ಕಳು ಆ ಮೊಟ್ಟೆಗಳಿಂದ ಹೊರಬರದಿದ್ದಾಗ ಕುತೂಹಲದಿಂದ ವಿನುತಾ ಸಮಯಕ್ಕೆ ಮುನ್ನವೇ ಒಂದು ಮೊಟ್ಟೆ ಒಡೆದಳು. ವರುಣ ಆ ಮೊಟ್ಟೆಯಿಂದ ಹೊರಬಂದಾಗ ಆದರೆ ಅಕಾಲಿಕವಾಗಿ ಮೊಟ್ಟೆ ಒಂದೇ ಒಡೆದು ಕಾರಣ ಅವನಿಗೆ ಕಾಲುಗಳಿರಲಿಲ್ಲ. ಹೊರಕೊಂಡು ಅವನು ತನ್ನ ತಾಯಿಯ ದಾಸಿಯಾಗುವಂತೆ ಶಪಿಸಿದರು. ಇದಾದ ನಂತರ ಅರುಣನು ಕಠಿಣ ತಪಸ್ಸನ್ನು ಮಾಡಿದನು ಮತ್ತು ಭಗವಾನ್ ಸೂರ್ಯದೇವನ ರಥದ ಸಾರಥಿಯಾದನು. ಅರುಣನಿಗೆ ವಿಷ್ಣುವಿನ ವಾಹನ ಗರುಡನಿಗೆ ಏನು ಸಂಬಂಧ ಅಂದರೆ, ಮಹಾಭಾರತ ಪ್ರಕಾರ ಶಕ್ತಿಶಾಲಿ ಗರುಡನು ವಿನತಿಯ 2ನೇ ಮೊಟ್ಟೆಯಿಂದ ಜನಿಸಿದನು. ಈ ರೀತಿಯಲ್ಲಿ ಅರುಣ ಮತ್ತು ಗರುಡ ಒಂದೇ ಸಹೋದರರು. ಅರುಣನ ಶಾಪದಿಂದಾಗಿ ಅವನ ತಾಯಿ ತನ್ನ ಮಗಳು ಕದ್ರುವಿನ ದಾಸಿಯಾದಾಗ ಗರುಡನು ಅವಳನ್ನು ಗುಲಾಮಗಿರಿಯಿಂದ ಮುಕ್ತಗೊಳಿಸಿದನು. ಅವನ ಪರಾಕ್ರಮವನ್ನು ಕೊಂಡು ವಿಷ್ಣುವು ಅವನನ್ನು ತನ್ನ ವಾಹನವಾಗಿ ಮಾಡ್ಕೊತಾನೆ. ಗೊತ್ತಾಯ್ತು? ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಯಾವಾಗಲೂ ಇವತ್ತು ನಾವು ತಿಳ್ಕೊಳ್ಬೇಕು, ಸೂರ್ಯ ಇವತ್ತು ರಥ ಏರ್ತಾ ಇದ್ದಾನೆ, ರಥ ಸಪ್ತಮಿ. ಅದರಿಂದ ನಾವು ಸೂರ್ಯನ ಬಗ್ಗೆ ತಿಳ್ಕೋಬೇಕು. ದಿನಾವಾಗಲೂ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಅವನ ಒಂದು ಸ್ಮರಣೆ ಮಾಡಿಕೊಂಡ್ರೆ ಸೂರ್ಯದೇವ ನಮಗೆ ಎಲ್ಲ ಕಳಿಸ್ತೇವೆ. ಒಂದು ದಿನ ಇಲ್ಲ ಅಂದ್ರೂ ಅವನು ನಮಗೆ ನಮ್ಮ ಜೀವನವನ್ನು ಕೆಡ್ಸೋಕ್ಕಾಗಲ್ಲ. ಏನೇ ನಾವು ಗಿಡಗಳು ಆಹಾರ ತಯಾರು ಮಾಡಬೇಕಾದ್ರೂ ಶಾಖ ಬೇಕು ಅಂದರೆ ಸೂರ್ಯ ಬೇಕು. ಆ ಸೂರ್ಯನಾರಾಯಣನ ನಾವು ದಿನ ನೆನೆಯೋಣ. ನಿಮಗೆಲ್ಲ ಒಳ್ಳೆಯದಾಗಲಿ. ಇವತ್ತು ರಥಸಪ್ತಮಿ ಇರೋದ್ರಿಂದ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 25/1/2026 ಭಾನುವಾರ, ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶ್ರೀ ಋತು, ಮಾಘಮಾಸ, ಶುಕ್ಲಪಕ್ಷ, ತಿಥಿ ಸಪ್ತಮಿ, ರಾತ್ರಿ 8:59, ನಕ್ಷತ್ರ ರೇವತಿ, ಹಗಲು 12:04, ಮಳೆ ಶ್ರವಣ 1ನೇ ಪಾದ, ರಾಹುಕಾಲ 4:55 6:22, ಗುಳಿಕ ಕಾಲ 3:28 4:55, ಯಮಗಂಟ ಕಾಲ 12:35 12 ಗಂಟೆ 2 ನಿಮಿಷ. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.